ದ್ರೌಪದಿ ಅನ್ನೋದು ನನಗೆ ತುಂಬ ಫೇವ್ರೆಟ್ ಆದಂಥ ಕ್ಯಾರೆಕ್ಟ್ರು. ಅದರಲ್ಲಿ ಎಲ್ಲ ರೀತಿಯ ವೆರೈಟಿ ಆಫ್ ಎಮೋಷನ್ಸ್, ಸ್ಟ್ರೆಂತ್ಸ್, ವೀಕ್ನೆಸಸ್ ಎಲ್ಲನೂ ಒಂದು ಹೆಣ್ಣಲ್ಲಿ ಏನೇನು ಕಾಣ್ಬೋದು ಅದೆಲ್ಲ ದ್ರೌಪದಿನಲ್ಲಿ ಕಾಣಬಹುದಂಥ ಒಂದು ಕ್ಯಾರೆಕ್ಟ್ರು. ವಿಶೇಷವಾಗಿ ಈ ನಾಟಕದಲ್ಲಿ ಈ ನಾಟಕ ಸೈರಂಧ್ರಿ ಅಥವಾ ದ್ರೌಪದಿ ಕಥೆ ಅನ್ನೋಕ್ಕಿಂತ ಒಂದು ಹೆಣ್ಣಿನ ಕಥೆ. ಇದು ದೇಶ ಕಾಲ ಇದನ್ನೆಲ್ಲ ಮೀರಿದ ಬರೀ ಒಂದು ಹೆಣ್ಣಿನ ಕಥೆ ಅಷ್ಟೇ. ಅಂದರೆ ಅದು ಸಮಾಜದಲ್ಲಿ ಯಾವುದೇ ಸ್ಥಾನ ಆಗಿರ್ಬೋದು, ಒಂದು ಕೆಲಸದವಳಾಗಿರ್ಬೋದು ಅಥವಾ ಕಾರ್ಪೊರೇಟ್ ಆಫೀಸ್ ವರ್ಕರ್ ಆಗಿರ್ಬೋದು ಅಥವಾ ಒಂದು ವೇಶ್ಯೆ ಕೂಡ ಆಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಸ್ಥಿತಿಯಲ್ಲಿ ಇರತಕ್ಕಂಥ ಒಂದು ಹೆಣ್ಣಿನ ಮನಸ್ಸು, ಅಥವಾ ಈಗಿನ ಕಾಲದ ಹೆಣ್ಣು ಅಥವಾ ಹಿಂದಿನ ಕಾಲದ ಹೆಣ್ಣು, ಇದು ಯಾವುದೇ ಬೌಂಡ್ರೀಸನ್ನು ಇಟ್ಕೊಳ್ದೆ ಕೇವಲ ಒಂದು ಹೆಣ್ಣಿನ ಮನಸ್ಸು, ಹೆಣ್ಣು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಸಿಚುವೇಶನ್ಸ್ಗೆ, ಸಂಬಂಧಗಳಿಗೆ, ರಿಲೇಷನ್ಶಿಪ್ಸ್ಗೆ ಅನ್ನತಕ್ಕಂಥ ಒಂದು ವಿಷಯನ ಹ್ಯಾಂಡಲ್ ಮಾಡಿರುವಂಥ ನಾಟಕ ಇದು. ಸೊ ಈ ಬೌಂಡ್ರೀಸ್ ಇಲ್ಲದೇನೆ ಬರೀ ಒಂದು ಹೆಣ್ಣಿನ ಮನಸ್ಸು ಬಗ್ಗೆ ಯೋಚನೆ ಮಾಡಿ, ಅವಳ ಭಾವನೆಗಳು, ಅವಳ ಅನಿಸಿಕೆಗಳು, ಇದ್ರ ಬಗ್ಗೆ ಯೋಚನೆ ಮಾಡಿ ಬರೆದಿರೋವಂಥ ನಾಟಕ. ತುಂಬ ಸಾಕಷ್ಟು ಕೆಲಸ, ಯೋಚನೆಗಳು ಇದಕ್ಕೆ ಮಾಡಿದ್ದಾರೆ ಸತೀಶ್ ಆ್ಯಂಡ್ ಚಂದನ್ ಸೇರಿ. ಸೊ ಇಷ್ಟು ವರ್ಕ್ ಹೋಗಿ ಅದು ಸ್ಕ್ರಿಪ್ಟ್ ರೆಡಿಯಾಗಿ ಇವಾಗ ನಮಗೆ ಮಾಡೋಕ್ಕೆ ಸಿಕ್ಕಿರೋವಾಗ ಇದು ಮಾಡೋಕ್ಕೂ ಒಂಥರ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅನ್ನಿಸ್ತಾ ಇದೆ. ಸೊ ಈ ಥರ ಒಂದು ಹೆಣ್ಣಿನ ಮನಸ್ಸಿನ ಬಗ್ಗೆ ಈ ಇಷ್ಟೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸಲ್ಲಿ ನೋಡಿ ಬರೆದಿರೋಂಥ ಒಂದು ಸ್ಕ್ರಿಪ್ಟಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಐ ಆಮ್ ರಿಯಲಿ ಹ್ಯಾಪಿ. ಸೊ ನಿಮಗೆ ನೋಡೋಕ್ಕೂ ಅಷ್ಟೇ ಎಂಟರ್ಟೈನಿಂಗ್ ಆಗಿ, ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸುತ್ತೆ. ಸಾಕಷ್ಟು ಪ್ರಶ್ನೆಗಳು ನಮಗೂ ಮೂಡಿ ಬಂತು ಸ್ಕ್ರಿಪ್ಟ್ ಓದೋವಾಗ, ಆ್ಯಕ್ಟ್ ಮಾಡುವಾಗ ಇನ್ನೂ ಪ್ರಶ್ನೆಗಳು ಬರ್ತಾ ಇದೆ, ನಿಮಗೂ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಸೊ ದಯವಿಟ್ಟು ಬಂದು ನೋಡಿ, ಪ್ರಶ್ನೆಗಳನ್ನು ಕೇಳಿ ನಮ್ಮ ಜೊತೆ ಡಿಸ್ಕಸ್ ಮಾಡಿ. ಸೊ it will help us also develop and perform better next time. So see you on 20th. Okay. ಸೈರಂಧ್ರಿ ಇದನ್ನ ನೀವು ಯಾಕೆ ನೋಡಬೇಕು ಅಂದ್ರೆ ಇದೊಂದು ವಿಭಿನ್ನವಾದ ಪ್ರಯತ್ನ. ಪೌರಾಣಿಕವಾಗಿ ಮತ್ತು ಆಧುನಿಕವಾಗಿ ಈಗಿನ ಮಾನವೀಯ ಮೌಲ್ಯಗಳನ್ನ ತುಲನೆ ಮಾಡಿ ನೋಡ್ತಕ್ಕಂಥ ಒಂದು ವಿಭಿನ್ನವಾದ ಪ್ರಯತ್ನ. ಇದನ್ನ ನೀವು ನೋಡಬೇಕು ಅಂತ ನಾವು ಕಳಕಳಿಯಾಗಿ ನಿಮ್ಮನ್ನು ಕೇಳ್ಕೊತೀವಿ. ಬನ್ನಿ ನೋಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಳೆ ಬೇರು ಹೊಸ ಚಿಗುರು ಸಂಗಮ ಆಗೋ ಹಾಗೆ ಪೌರಾಣಿಕ ಪಾತ್ರಗಳು ಮತ್ತು ಈಗಿನ ಯುಗದ ಪಾತ್ರಗಳು ಸಂಗಮ ಆಗುವಂಥದ್ದು ಸೈರಂಧ್ರಿ ಅನ್ನೋ ನಮ್ಮ ಈ ನಾಟಕದಲ್ಲಿ. ಹಳೆ ಬೇರು ಹೊಸ ಚಿಗುರು ಸಂಗಮ ಆಗೋ ಹಾಗೆ ಪೌರಾಣಿಕ ಪಾತ್ರಗಳು ಮತ್ತೆ ಈಗಿನ ಯುಗದ ಪಾತ್ರಗಳು ಒಂದೇ ಕಡೆ ಬಂದಾಗ ಏನಾಗುತ್ತೆ, ಅವ್ರ ಮಧ್ಯ ಏನ್ ಸಂಘರ್ಷಣೆ ನಡೆಯುತ್ತೆ ಅಂತ ನೋಡಕ್ಕೆ ನೀವು ಬರಬೇಕು ಸೈರಂಧ್ರಿ ನೋಡಕ್ಕೆ. ಬಂದು ತಿಳ್ಕೊಳ್ಳಿ ಏನಾಗತ್ತೆ, ಹೇಗಾಗತ್ತೆ ಅಂತ. ಅವ್ರ ಮಧ್ಯ ನಡೆಯೋ ಮಾತುಗಳು, ಕಥೆಗಳೆಲ್ಲ ತುಂಬಾ ಅದ್ಭುತವಾಗಿದೆ. ಸೊ ನೀವು ಬನ್ನಿ ಏಪ್ರಿಲ್ 20ನೇ ತಾರೀಕು KH ಕಲಾಸೌಧಕ್ಕೆ 4 ಗಂಟೆ ಮತ್ತು 7:30 ಪ್ರದರ್ಶನಗಳಿಗೆ. ಸೈರಂಧ್ರಿ ನಿಮ್ಮೆಲ್ಲರೂ ನಮಸ್ಕಾರ. ಸೈರಂಧ್ರಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಆದರೆ ಇದರಲ್ಲಿ ವಿಭಿನ್ನವಾದ ಎಕ್ಸ್ಪೆರಿಮೆಂಟಲ್ ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ನಾವು ಮಹಾಭಾರತ ಕ್ಯಾರೆಕ್ಟರ್ಸ್ನ ಬರೀ ಕೇಳಿದೆವು ಅಷ್ಟೇ, ಭೀಮ ಹೆಂಗಿದ್ದ, ದ್ರೌಪದಿ ಹೆಂಗಿದ್ದ. ಬಟ್ ಈಗಿನ ಜನ್ರೇಷನ್ ಅವರೆಲ್ಲ ಬಂದರೆ ಹೇಗಿರ್ತಾರೆ ಅಂತ ನಿಮಗೂ ಕುತೂಹಲ ಇರುತ್ತೆ, ನಮಗೂ ಇರುತ್ತೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು. ಆದ್ದರಿಂದ ಸೈರಂಧ್ರಿ ನಾಟಕಕ್ಕೆ ಬನ್ನಿ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೈರಂಧ್ರಿಗೆ ಮ್ಯೂಸಿಕ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಪೌರಾಣಿಕ, ಸಾಮಾಜಿಕ ಎಲ್ಲನೂ ಇದೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬ್ಲೆಂಡ್ ಆಫ್ ಬೋತ್. ಸೊ ಅದಲ್ಲದೆ ಸೂಫಿ ಇದೆ, ಒಂದು ಕಡೆ ಹಿಂದೂಸ್ತಾನಿ ಥರಾನ ಯೂಸ್ ಮಾಡಿದ್ದೀವಿ. ಸೊ ಇಟ್ಸ್ ರಿಯಲಿ ನೈಸ್. दुपट्टा मेरा इन ही लोगों ने ले लिया दुपट्टा मेरा. ಸೈರಂಧ್ರಿ ಈ ನಾಟಕ ತುಂಬ ಅದ್ಭುತವಾದ ಒಂದು ಪ್ರಯತ್ನ. ಈ ನಾಟಕದಲ್ಲಿ ಸೈರಂಧ್ರಿ ಅನ್ನೋದು ಶಿ ಈಸ್ ಅ ಪ್ರೊಟಗನಿಸ್ಟ್. ಆ ಸೈರಂಧ್ರಿ ಪಾತ್ರಕ್ಕೆ ಪೂರಕವಾಗಿ ಕೀಚಕ ಮತ್ತು ಭೀಮ ಬರ್ತಾರೆ. ಬಟ್ ಆ ಸೈರಂಧ್ರಿ ಪುರಾತನ ಕಾಲದ ಸೈರಂಧ್ರಿ ಹಾಗೂ ಈಗಿನ ಕಾಲದ ಮಾಲಿನಿ ಅವರಿಬ್ಬರ ನಡುವೆ ಹೇಗೆ ಒಂದು ತುಮುಲುಗಳನ್ನು
ಹೇಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತೋರಿಸ್ಕೊಡೋ ಒಂದು ನಿಜವಾದ ಅದ್ಭುತವಾದ ಪಾತ್ರ. ಅದರ ಜೊತೆ ಭೀಮಾ ಕೀಚ್ಕನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ವಿಚಿತ್ರವಾದ ಒಂದು ಅದ್ಭುತವಾದ ಪ್ರಯತ್ನ ಅನ್ಬೋದು. ಆ ಪ್ರಯತ್ನವನ್ನು ನೋಡಬೇಕು ಅಂತಂದರೆ ನೀವೆಲ್ಲ ಬರಲೇಬೇಕು. ಯಾಕೆಂದರೆ ಈ ಥರ ಪ್ರಯತ್ನ ಯಾವತ್ತೂ ಥಿಯೇಟ್ರಲ್ಲಿ ಆಗಿಲ್ಲ. ಈ ಪ್ರಯತ್ನವನ್ನು ನೀವು ನೋಡಿ ಆನಂದಿಸಿ ಪ್ರೋತ್ಸಾಹಿಸ್ತೀರಾ ಅಂತ ನಾನು ಅನ್ಕೋತೀನಿ. ಸೈರಂಧ್ರಿ ನಾಟಕ ನನಗಂತೂ ತುಂಬ ಇಷ್ಟ ಆಗಿದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನಗೆ ಈ ಸೈರಂಧ್ರಿ ನಾಟಕದ್ದು ರಿಹರ್ಸಲ್ ನೋಡಿನೇ ರೋಮಾಂಚನ ಆಗ್ಬಿಟ್ಟಿದ್ದೀನಿ. ನೀವೇನಾದರೂ ಈ ನಾಟಕ ನೋಡಿಲ್ಲ ಅಂದರೆ ನಿಜವಾಗ್ಲೂ ಯು ಆರ್ ಗೋಯಿಂಗ್ ಟು ಮಿಸ್ ಅ ಲಾಟ್. ಐ ಎನ್ಕರೇಜ್ ಯು ಆಲ್, ಪ್ಲೀಸ್ ಕಮ್ ಅಂಡ್ ವಾಚ್ ಸೈರಂಧ್ರಿ. ಅಮೇಝಿಂಗ್ ನಾಟಕ. ಸೈರಂಧ್ರಿ ನಾಟಕ ಮಹಾಭಾರತ, ಕೀಚಕ, ಭೀಮ ಪಾತ್ರಗಳಲ್ಲಿ ಬರೋ ಆಧುನಿಕತೆಯಲ್ಲಿ ಏನಿದೆ ಅದನ್ನು ಕಂಪ್ಯಾರಿಸನ್ ಮಾಡಿ ಏನು ಮಾಡಿದರೆ ಅದನ್ನು ಒಬ್ಬ ವ್ಯಕ್ತಿಯಲ್ಲಿ ಪ್ರೀತಿಗೋಸ್ಕರ ಏನೇನು ಮಾಡಬೇಕು, ಏನೇನು ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ನೀವು ಈ ನಾಟಕ ನೋಡಬೇಕು. www.prakasam.org/SRD ಗೆ ಭೇಟಿ ಕೊಡಿ. ನಿಮ್ಮ ಟಿಕೆಟ್ ಅನ್ನು ಹಿಂದೆ ಪಡೆಯಿರಿ.